ಅವನೇ ನಿಮ್ಮಪ್ಪ? ತೆಂಗಿನಕಾಯಿ ತಲೆಗೂ ಅವನ ತಲೆಗೂ ನಿನಗೂ ಅವನಿಗೂ ಸಂಬಂಧನೇ ಇಲ್ಲ. ಅದ್ ಸರಿ, ಹೆಸರಿಗೆ ಅರ್ಥ ಕೇಳ್ದ್ಯಾ? ಏನಂತೆ? ಕನ್ನಡದಲ್ಲಿ ಹೇಳೋ ಅಥವಾ ಸಂಸ್ಕೃತದಲ್ಲಿ ಹೇಳೋ? ಅದು ಬೇರೆ ಇದೆಯಾ? ಕನ್ನಡದಲ್ಲಿ ಹೇಳು. ಇತ್ ಮನೇಲೂ ಹೋದ್ ಮನೇಲೂ ಒಳ್ಳೆ ಮಕ್ಳಾಗಿರ್ತಾರಂತೆ. ಕಟ್ಕೊಂಡವ್ರ ಮನ್ಸಿಗೆ ಇಷ್ಟ ಆಗೋ ಹಾಗೆ ನಡ್ಕೋತಾರಂತೆ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ವರುಣ ದೇವ್ರನ್ ಬೇಡ್ಕೊಂಡ್ರೆ ಮಳೆನೇ ಝಳಝಳ ಅಂತ ಸುರಿಯತ್ತಂತೆ. ಆಮೇಲೆ ಮರ್ತೋಯ್ತು. ಹಾ, ಕೋಪ ಏನಾದ್ರೂ ಬಂದು ಮರ ನೋಡಿದ್ರೆ ಅದೂನು ಬೂದಿ ಆಗ್ಬಿಡತ್ತಂತೆ. ಸರಿಯಾದ ಹೆಸರು ಇಟ್ಟಿದ್ದಾರೆ. ಅದ್ ಸರಿ, ಮಧ್ಯದಲ್ಲಿ ಎರಡು ಹೆಸರು ಹೇಳಿದೆಯಲ್ಲ, ಅದು ಯಾವೆರಡು ಹೆಸರು? ಅದೇನು ಇದ್ ಮನೆ ಹೋದ್ ಮನೆ? ಹಾ, ಇದ್ ಮನೆ ಅಂದ್ರೆ ಹುಟ್ಟಿದ ಮನೆ, ಹೋದ್ ಮನೆ ಅಂದ್ರೆ ಗಂಡ ಆಗೋನ್ ಮನೆ. ಏನದು? ಚಕ್ಕುಲಿ, ತುಪ್ಪದಲ್ಲಿ ಮಾಡಿದ್ದು. ಚೆನ್ನಾಗಿದೆ. ಯಾವ ಅಂಗಡಿದು? ಅಂಗಡಿದಲ್ಲ, ನಾನೇ ಮಾಡಿದ್ದು. ಇನ್ನೊಂದು ಹಿಡ್ಕೊಡು. ನಾನೊಂದ್ ಕೇಳ್ತೀನಿ, ನೀವ್ ತಪ್ಪು ತಿಳ್ಕೊಳಲ್ಲ ತಾನೆ? ಅಲ್ಲ, ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರಿರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ ಕಿಚ ಅಂತ ಯಾಕೆ ಕರೀತಾರೆ? ಹಾಗಂದ್ರೆ ಏನರ್ಥ? ಹಾಗಂದ್ರೆ ಯಾವ್ದಾದ್ರು ಪ್ರಾಣಿ ಹೆಸರು ಇರ್ಬೋದಾ? ಏಯ್, ಸರಿ ಬಿಡು, ಗೊತ್ತಿಲ್ಲದೆ ಇರೋದನ್ನ ಆಂಟಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಯಮೋ